ಯಾಕಮ್ಮ ಇಷ್ಟು ಆತುರವಾಗಿ ನಡ್ತಿರೋದು? ಯಾಕೆ ಕೌನ್ಸಿಲಿಂಗ್ ಇಷ್ಟು ಎಮರ್ಜೆನ್ಸಿಯಾಗಿ ನಡೀತಿದೆ? ಕೌನ್ಸಿಲಿಂಗ್ ಎಲ್ಲ ಈಗ ಯಾಕೆ ನಡೀತಾ ಇದೆ? ಏನೋ ಸರ್ ಗೊತ್ತಿಲ್ಲ. ನಮಗೆ ಬೆಳಗ್ಗೆನೆ ಹಾಕಿದ್ದಾರೆ. ನಾವೆಲ್ಲ ಮಾರ್ನಿಂಗ್ ಶಾಲೆಗೆ ಹೋಗಿದ್ದೀವಿ. ಹಾಕ್ಬಿಟ್ಟು ಈ ತರ ನೀವು ಕೌನ್ಸಿಲಿಂಗ್ ಕರೆದಿದ್ದೀವಿ, ಲಾಂಗ್ ಸ್ಟ್ಯಾಂಡಿಂಗ್ ಇರೋನ್ನೆಲ್ಲ ಎತ್ತಿಸ್ತೀವಿ, ಬನ್ನಿ, ಇಲ್ಲ ಅಂತಂದ್ರೆ ನಿಮಗೆ ಡಮ್ಮಿ ಹಾಕೊಡ್ತೀವಿ ಅಂತ ಹೇಳಿದ್ರು. ನಾವು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ವಿ ಸರ್. ಬೆಳಗ್ಗೆ ನಾವು ಒಂದು ಮಾರ್ನಿಂಗ್ ಅಲ್ಲಿ ನಾವು ಏನು ತಿಂದು ಹೋಗಿಲ್ಲ ಸರ್. 2 ಪೀಸ್ ಬ್ರೆಡ್ ತಿಂದು ಹೋಗಿರೋದು. ನಮಗೆ ಹುಷಾರು ಇಲ್ಲ ಸರ್, ಶೀತ ನೆಗಡಿ ಕೆಮ್ಮು ಆಗಿದೆ, ಮುಗಿಸ್ಕೊಂಡು ಬರ್ತೀವಿ ಬಿಡು ಅಂತ ಹೇಳಿದೀವಿ. ಆದ್ರೆ ಇವರು ಮೆಸೇಜ್ ನಾವು ಎಷ್ಟು 11 ಗಂಟೆಗೆ ನೋಡ್ಕೊಂಡಿದೀವಿ ಸರ್. ನಾವು ಮಾರ್ನಿಂಗ್ ಆಗಿರೋದ್ರಿಂದ ಫೋನ್ ನೋಡ್ಕೊಳೋದು ಕಷ್ಟ ಆಗುತ್ತೆ ಸರ್. ಮನೆಯಲ್ಲಿ ಕೆಲಸ ಮಾಡಬೇಕು, ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ಬೇಕು ಸರ್. 4:30 ಎದ್ದೇಳ್ತೀವಿ. ಎದ್ದು ಮಾರ್ನಿಂಗ್ ದಿವಸ ಹೋಗಿ ಮಾರ್ನಿಂಗ್ ಕ್ಲಾಸಿಗೆ ಹೋಗಿದ್ದೀವಿ. ಅಲ್ಲಿ 11 ಗಂಟೆ ನಮ್ಗೆ ಫೋನ್ ಮಾಡಿ ಕರೀತಾರೆ. ಬೆಳಗ್ಗೆ ನಾವು ಅರ್ಜಿ ಹಾಕಿಲ್ಲ ಸರ್. ನಾವು ಕೌನ್ಸಿಲಿಂಗ್ ಇದಕ್ಕೆ ಟ್ರಾನ್ಸ್ಫರಿಗೆ ಅರ್ಜಿ ಹಾಕಿಲ್ಲ. ಎಲ್ಲ ಹಾಕಿದ್ದಾರೆ ನೋಡ್ರಿ ಅಂದ್ರೆ ಅವಾಗ ನೋಡ್ತೀವಿ ಸರ್ ನಾವು ಮೆಸೇಜು. ನೀವು ಹೆಚ್ಚುವರಿ ಕಡ್ಡಾಯವಾಗಿ ವರ್ಗಾವಣೆ ಇದೆ, ಬನ್ನಿ, ಇಲ್ಲ ಅಂದ್ರೆ ನಾವು ಡಮ್ಮಿ ಹಾಕ್ತೀವಿ ಎಲ್ಲಿ ಬೇಕೋ ಅಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. ನಾವು ಬೆಳಗ್ಗೆ ಮಾರ್ನಿಂಗ್ ಕ್ಲಾಸ್ ಅಂತಂದೇಳಿ ಸ್ಕೂಲಿಗೆ ಹೋಗಿದ್ವಿ ಸರ್. ನಾವು ಇವತ್ತು ಆಡಿಟ್ ಇದೆ ಅಮ್ಮ, ಇದೆಲ್ಲ ಕ್ಯಾಶ್ ಬುಕ್ಕು ಇದೆಲ್ಲ ಒಂಚೂರು ಕ್ಲೀನ್ ಮಾಡಿಕೊಡು, ಇದೆಲ್ಲ ಮಾಡಿಕೊಡು ಅಂದರು. ಆಯಿತು ಸರ್ ಮಾಡ್ಕೊಡ್ತೀನಿ ಅಂದೆ. ಮಕ್ಕಳೆಲ್ಲ ಟಿಸಿಗೆ ಬಂದಿದ್ದರು, ರೂರಲ್ಲಿ ಬಂದಿದ್ದರು. ಆಯ್ತಪ್ಪ ಅಂತಂದೇಳಿ ಅದನ್ನು ಮಾಡ್ತಾ ಇದನ್ನು ಮಾಡ್ಕೊತಾ ಇದ್ವಿ ಸರ್. ನನಗೆ 11 ಗಂಟೆಗೆ ಇಲ್ಲಿದ್ದ ಒಂದು ಫೋನ್ ಬಂತು ನನ್ನ ಫ್ರೆಂಡಿಂದ. ಈ ಥರ ನಾನು ಕೌನ್ಸಿಲಿಂಗ್ ಹಾಕಿರಲಿಲ್ಲ ಸರ್. ನಾನು ಟ್ರಾನ್ಸ್ಫರಿಗೆ ಅಪ್ಲೈ ಮಾಡಿರಲಿಲ್ಲ, ಬೇಡ ಅಂತ ಬಿಟ್ಟಿದ್ದೆ ಸರ್. ನಾನು 9 ವರ್ಷ ಆಯಿತು ಸರ್. ನಾನು ಅಲ್ಲಿ ಚನ್ನಗಿರಿ ತಾಲೂಕು ತ್ಯಾವಣಿಗೆ KPS ಶಾಲೆಗೆ ಹೈಸ್ಕೂಲಿಗೆ ಬಂದು ನಾನೇನು ಬೇಡ ಬಿಡು, ನೀವು ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರೋಣ ಅಂದ್ಕೊಂಡ್ಬಿಟ್ಟು ನಾನು ಏನೋ ಅಪ್ಲಿಕೇಶನ್ ಹಾಕಿಲ್ಲ ಸರ್. ನೆಕ್ಸ್ಟ್ ಇಯರ್ ಹಾಕೋಣ ಅಂತಂದೇಳಿ ಸುಮ್ಮನಾದೆ. 11 ಗಂಟೆ ಫೋನ್ ಮಾಡಿ, ಇಲ್ಲ ನೀವು ಈ ನಮಗೊಂದು ಮೆಸೇಜ್ ಹಾಕಿದ್ದಾರೆ ಸರ್. ಇದು ಕಡ್ಡಾಯ ವರ್ಗಾವಣೆದೊಂದು ಎಷ್ಟು ಅಂತಂದೇಳಿ ಒಂದು ಮೆಸೇಜ್ ಹಾಕಿದ್ದಾರೆ. ಆ ಮೆಸೇಜಲ್ಲಿ ನಮ್ಮ ಹೆಸರುಗಳೆಲ್ಲ ಇದೆ ಸರ್. ಲಾಂಗ್ ಸ್ಟ್ಯಾಂಡಿಂಗ್ ಇರೋದೆಲ್ಲ ಹಾಕಿದ್ದಾರೆ. ಆಮೇಲೆ ನಾವು ಇರಲಿ ಬಿಡು ಅಂತ ನೋಡ್ಕೊಂಡ್ವಿ, ಸುಮ್ಮನೆ ಇನ್ನೊಂದು ಮೆಸೇಜಲ್ಲಿ ಕೂಡ ನಮಗೆ, ಇಲ್ಲ ನೀವೆಲ್ಲ ಈ ಥರ ಬಂದು ಕೌನ್ಸಿಲಿಂಗ್ ಕಡ್ಡಾಯವಾಗಿ ಹಾಜರಾಗದೇ ಇದ್ದರೆ ಡಮ್ಮಿಯಾಗಿ ನಿಮಗೆ ಎಲ್ಲಿ ಬೇಕಲ್ಲಿ ಎತ್ತಾಕ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಬಂದ ತಕ್ಷಣ ನಾವೇನು ಮಾಡಿದ್ವಿ, ನಮ್ಮ HM ಸರಿಗೆ ಹೇಳಿದ್ವಿ. ಅವರು ಆಡಿಟಿಂದು ನಾನೆಲ್ಲ ಮಾಡ್ತಾಯಿದ್ದೆ ಸರ್, ಮಾಡಿಕೊಡ್ತಾ ಇದ್ದೆ ಸರ್. ಈಗ ಆಡಿಟ್ ಹೋಗ್ಬೇಕಿತ್ತು, ಮಾಡಿಕೊಡ್ತಾ ಇದ್ದೆ. ಅವಾಗ ಏನು ಮಾಡಿದೆ ನಾನು, ಸರ್ ಈ ಥರ ಇದೆ ಬಂದಿದೆ ಮೆಸೇಜ್. ಅವ್ರಿಗೂ ಬಂದಿತ್ತು, ಕಣಮ್ಮ ಈ ಥರ ಮೆಸೇಜ್ ಬಂದಿದೆ, ಬೇಗ ಹೋಗು ಅಂತ ಹೇಳಿದ್ರು ಸರ್. ನಾನು ಬೆಳಗ್ಗೆ ಬರೀ 2 ಬ್ರೆಡ್ ಪೀಸ್ ತಿಂದು ಬಂದ್ಬನ್ನಿ ಸರ್. ಮಾರ್ನಿಂಗ್ ಅಂದರೆ ಹೆಂಗೆ ಅಂತ ಗೊತ್ತು ತಾನೆ, ಹಾಗಲ್ಲ. ಬೆಳಗ್ಗೆ ಹೆಣ್ಮಕ್ಳು ಅಂದಾಗ ನಮಗೂ ಅದ ಪೂಜೆ ಪುನಸ್ಕಾರ ಅಂಥವೆಲ್ಲ, ಇವತ್ತು ಸಂಕಷ್ಟಿ ಅದೆಲ್ಲ ಮಾಡಿಕೊಂಡು ನಾವು ಸ್ಕೂಲಿಗೆ ಬಂದು 2 ಪೀಸ್ ಬೆಡ್ ತಿನ್ಕೊಂಬಂದೆ ಸರ್. ಇಲ್ಲಿ ಬರೋದಕ್ಕೆ 11:30 11:45 ಆಯಿತು ಸರ್ ನನಗೆ. ಆಮೇಲೆ ಬಂದುಬಿಟ್ಟು ಇಲ್ಲೆಲ್ಲ ಕೇಳಿದಾಗ ಇದೇ ಗೊಂದಲ ಸರ್. ಬರೀ ಈ ಥರ ಹಾಕಿದ್ದಾರೆ ಮೆಸೇಜು. ಎಲ್ಲರೂ ಒಬ್ಬರಿಂದ ಆಮೇಲೆ ನನ್ನ ಸ್ಕೂಲಲ್ಲಿ ಒಬ್ಬರು D ಗ್ರೂಪ್ ಇದ್ದರು ಪಾಪ. ಅವರು ತುಂಬ ಹುಷಾರಿಲ್ದಾನೆ ಮನೇಲಿದ್ದರು. ನಾನು ಅವ್ರಿಗೆ ಮೆಸೇಜೆಲ್ಲ ಹಾಕಿ ಈ ಥರ ಬಂದಿದೆ ನೋಡ್ರಿ, ಹೆಂಗೆ ಮಾಡ್ತೀಯ ನೋಡೋಕ್ಕ ಬಾ ಅಂತ ಹೇಳಿ ಕರೆದೆ. ಇಲ್ಲ ಮೇಡಮ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದರು ಅವರು ಬಂದು ಪಾಪ ಇವತ್ತಿನ ಇಷ್ಟ ತನಕ ಕಾಯ್ತಾ ಇದ್ದಾರೆ ಸರ್. ನಮಗೆ ಯಾವುದೇ ಥರದ್ದಾದ ಮಾಹಿತಿ ಇಲ್ಲ. ಸುಮ್ಮನೆ ಯಾರನ್ನ ಕೇಳಬೇಕು, ಏನು ಮಾಡಬೇಕು, ಏನು ಅನ್ನೋದು ಗೊತ್ತಾಗ್ತಿಲ್ಲ ಪ್ರತಿಯೊಬ್ಬರಿಗೂ. ಈಗ ನಾನು ಇಲ್ಲೇ ದಾವಣಗೆರೆಯಲ್ಲಿ ಇದ್ವಿ ಕೂಡ ಯಾರು ಎಲ್ಲರೂ ಇದ್ದರೂ ಕೂಡ ನಾವು ಹೆಂಗೆ ಮನೆಗೆ ಹೋಗ್ಬೇಕಾಗುತ್ತೆ ಸರ್? 11 ಗಂಟೆ 12 ಗಂಟೆ ಆದರೂ ಹೆಂಗೆ ಹೋಗ್ಬೇಕಾಗುತ್ತೆ? ಒಬ್ಬೊಬ್ಬರೇ ಇರ್ತೀವಿ, ಎಲ್ಲ ಹುಷಾರಿಲ್ದಾರೆ ಎಷ್ಟು ಜನ ಇದ್ದಾರೆ. ಬೆಳಗ್ಗೆ ಒಬ್ಬರು ಪಾಪ ಚನ್ನಗಿರಿ ತಾಲೂಕಿಂದ ಬಂದಿದ್ದರು. ಅವ್ರಿಗೂ ಏನೋ ಸ್ಥಾನ ಕ್ಯಾನ್ಸರ್, ನಾನ್ ಟೀಚಿಂಗ್ ಸ್ಟಾಫ್ ಸರ್. ನಮ್ಮ ನಾನ್ ಟೀಚಿಂಗ್ ಸ್ಟಾಫಿಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೋ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ನಾವು ಇಷ್ಟು ಜನ ಲೇಡೀಸ್ ಇದ್ದೀವಿ, ನಮ್ಮ ಕೆಲಸ ಆಯಿತು, ನಾವಾಯಿತು, ನಮ್ಮ ಕರ್ತವ್ಯ ಆಯಿತು, ಮಾಡ್ಕೊಂಬರ್ತೀವಿ. ಯಾಕೆ ಈ ಥರ ಮಾಡ್ತಿದ್ದಾರೆ? ಆಯುಕ್ತರ ಆದೇಶದಂತೆ ರಾಜ್ಯಾದ್ಯಂತ ಬೋಧಕೇತರ ನೌಕರರ ವರ್ಗಾವಣೆ ನಡೀತಾ ಇದೆ ಸರ್. ಏಕಕಾಲದಲ್ಲಿ ಮಾನ್ಯ JD ಅವರ ಮಾರ್ಗದರ್ಶನದಲ್ಲಿ ಅವರೇ ಸಹ ಏಕಕಾಲದಲ್ಲಿ ನಡೆಸ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಎಲ್ಲ DDP ಕಚೇರಿಯಲ್ಲಿ ನಾವೆಲ್ಲ ಈಗ ಹಾಜರಾಗಿದ್ದು ಕೌನ್ಸಿಲಿಂಗಿಗೆ ಬರ್ತಕ್ಕಂಥ ನೌಕರರಿಗೆ ನಾವು ಪ್ಲೇಸನ್ನು ಕೊಡ್ತಾ ಇರ್ತಕ್ಕಂಥ ಎಲ್ಲ CP ಆಫೀಸಿಂದಲೇ ಅವರಿಗೆಲ್ಲ ನಾವು ಸಹಕಾರ ಕೊಡ್ತಾ ಇದ್ದೀವಿ ಸರ್. ಯಾಕೆ ಸರ್ ಇಷ್ಟು ಲೇಟಲ್ಲಿ ಮಾಡ್ತಿರ್ತಕ್ಕಂಥದ್ದು? ಇಲ್ಲ, ಇದು ಇಲಾಖೆ ಆದೇಶ ಮೇಲಾಧಿಕಾರಿ ನಿರ್ದೇಶನದಂತೆ ನಾವು ಕ್ರಮ ವಹಿಸ್ತಿದ್ದೀವಿ ಸರ್. ಹೌದು, ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಮೇಲಾಧಿಕಾರಿ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಅಂದರೆ ನಿಮಗೇನು ಟಾರ್ಗೆಟ್ ಕೊಡಿದ್ರೆ ಸರ್ ಇಷ್ಟೊಳಗೆ ಮುಗಿಸ್ಬೇಕು ಅಂತ? ಏನಿಲ್ಲ, ಅದು ಅವ್ರ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇರೋದ್ರಿಂದ ಅವ್ರ ಪಟ್ಟಿಗಳು ಅಥವಾ ಆಕ್ಷೇಪಣೆಗಳೇನಿದ್ರು ಸತಿ ಇದು ಕೊಟ್ಟು ಏನೋ ಕರೆಕ್ಷನ್ಸ್ ಇದ್ರೆ ಅವರೇ ಅಲ್ಲಿಂದಲೇ ಸ್ಟೇಟ್ ಲೆವೆಲಿಂದಲೇ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಸರ್. ಜನರ 24 ಗಂಟೆ ಕೂಡ ಅದು ಕೆಲಸ ಮುಗಿಸಿ ಫಸ್ಟ್ ಅವ್ರ ನಿರ್ದೇಶನದಂತೆ ನಾವು ಇವತ್ತು ಸೆಕೆಂಡ್ ಸ್ಟಾರ್ಟ್ ಹಿಡಿದ್ರು ಅವ್ರ ಮಾರ್ಗದರ್ಶನದಿಂದ ನಾವು ಬಂದು ಅಟೆಂಡ್ ಆಗಿದ್ದೀವಿ ಸರ್. ಮೆಸೇಜ್ ಕೂಡ ನಾವು ಅವ್ರ ಮೆಸೇಜ್ ಪ್ರಕಾರ ಅವ್ರ ಆದೇಶದಂತೆ ನಾವು ಬಂದಿದ್ದೀವಿ. ಎಷ್ಟು ತನಕ ನಡೀತದೆ ಸರ್ ಕೌನ್ಸಿಲಿಂಗ್? ಸರ್ ಈಗ D ಗ್ರೂಪಿಂದೆಲ್ಲ ಮುಗಿದಿದೆ ಸರ್. ಈಗ ಮತ್ತು ಇದು ಕಡ್ಡಾಯ ವರ್ಗಾವಣೆ ಇದು ಕರೆಕ್ಷನ್ಸ್ ಮಾಡ್ತಾರೆ ಸರ್. ಅವ್ರು ಏನು ನಿರ್ದೇಶನ ಕೊಡ್ತಾರೋ ಅದರಂತೆ ನಾವು ಮತ್ತೆ ಸರ್. ಈಗ ಟೈಮ್ ಈಗ ಆಲ್ರೆಡಿ 7:30 ಆಗಿದೆ. ಸೊ ಈಗಿನ್ನೂ ಎಷ್ಟು ತನಕ ನಡೀಬೋದು ಸರ್? 7:30 ಇದೆ.
ಈಗ ಅಂದರೆ ಈಗ ಅವರು ನಮಗೆ ನಿರ್ದೇಶನ ಕೊಡ್ತಾರೆ ಸರ್, ಮತ್ತು ನಾಳೆ ಪೋಸ್ಟ್ಕೊಂಡು ಅಥವಾ ಏನಂತಂದೇಳಿ ಅವರು ತಿಳಿಸಿದ ನಂತರ ನಾವು ಇದು ಮಾಡ್ತೀವಿ ಸರ್. ಅಂದರೆ ಸಂಡೇನೂ ಕೂಡ ಮಾಡ್ತೀರಿ? ಅಲ್ಲ, ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದು ನಾಳೆ ಇದ್ದರೆ ನಾಳೆ, ಇಲ್ಲಾಂದ್ರೆ ಮತ್ತೆ ಸೋಮವಾರಕ್ಕೆ ಆದರೂ ಸತಿಗೆ ನಾವು ಇದು ಮಾಡ್ತೀವಿ ಸರ್. ಅಲ್ಲ ಸರ್, ಇದು ತುಂಬ ಎಲ್ಲೋ ಒಂದು ಕಡೆಗೆ ಭ್ರಷ್ಟಾಚಾರ ಸ್ಮೆಲ್ ಬರ್ತಾ ಇದೆ ಅಂತದೆ. ಯಾಕಂತಂದರೆ ಈ ಸ್ಟೇ ತರೋಕ್ಕಾಗಲ್ಲ, ಮತ್ತು ಸೀನಿಯರಿಟಿ ಇರುತ್ತೆ, ಸೀನಿಯರಿಟಿ ಪ್ರಕಾರ ನಡೆಯಲ್ಲ. ಯಾಕೆ ಇಷ್ಟು ಆತುರವಾಗಿ ಮಾಡ್ತಿರ್ತಕ್ಕಂಥ ಸರ್ ಇದು? ಇಲ್ಲ, ಇದು ನಾವು ಮೇಲಾಧಿಕಾರಿ ನಾವು ಪ್ರಶ್ನೆ ಮಾಡೋಕ್ಕೆ ಬರಲ್ಲ ಸರ್. ಅವರ ನಿರ್ದೇಶನದಂತೆ ನಾವು ಕ್ರಮ ವಹಿಸ್ಬೇಕಾಗ್ತೈತಿ. ಅಂದರೆ ಮೇಲಧಿಕಾರಿಗೆ ಹೇಳ್ತಾರೆ ಆ ಥರ ನಾವು ಅಧೀನ ಅಧಿಕಾರಿಗಳನ್ನ ಮಾಡಬೇಕಾಗ್ತದೆ, ಕೆಲಸ ಮಾಡಬೇಕಾಗತ್ತೆ. ಅಂದರೆ ಎಲ್ಲ ಮೂಲ ಪೂರ್ತಿಯಲ್ಲಿ ಹೌದು ಸರ್, ನಮ್ಮ ಹಂತದಾಗ ಯಾವಿಲ್ಲ ಸರ್. ಜೆ ಡಿ ಮತ್ತು ಮಿನಿಸ್ಟ್ರ್ ಏನಿದ್ದಾರೆ? ಮಿನಿಸ್ಟರ್ ಏನಿಲ್ಲ ಸರ್, ಜೆ ಡಿ ನಾವು CPI ಕಮಿಷನರ್ ಲೆವೆಲ್ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಶಿಕ್ಷಣ ಇಲಾಖೆ. ಸರಿ.